ನಾವು ಕ್ಲಾಸ್ಗೆ ಹೋಗೋಣ. ದೇವರಿಗೆ ಸ್ತೋತ್ರ. ಈ ದಿನವನ್ನು ದೇವರು ಕೊಟ್ಟದಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳೋಣ. ಪ್ರಕಟಣೆ ಪುಸ್ತಕ 13ನೇ ಅಧ್ಯಾಯದಲ್ಲಿ ನಾವು ಧ್ಯಾನ ಮಾಡ್ತಾ ಇದ್ದೀವಿ. ಪ್ರಕಟಣೆ ಪುಸ್ತಕ 13ನೇ ಅಧ್ಯಾಯ, ಪ್ರಕಟಣೆ 13ನೇ ಅಧ್ಯಾಯ ವಾಕ್ಯ 4 ಓದೋಣ. 4. ಪ್ರೈಸ್ ದಿ ಲಾರ್ಡ್. ಜನರು ಆ ಮೃಗವನ್ನು ಮಾತ್ರವಲ್ಲ, ಅದಕ್ಕೆ ಅಧಿಕಾರವನ್ನು ಕೊಟ್ಟ ಘಟಸರ್ಪವನ್ನು ಆರಾಧಿಸಿದರು. ಮೃಗವನ್ನು ಕುರಿತು, ಈ ಮೃಗಕ್ಕೆ ಸಮಾನರು ಯಾರು, ಇದರೊಡನೆ ಯುದ್ಧ ಮಾಡಬಲ್ಲವರು ಯಾರು ಎಂದು ಹೇಳುತ್ತಿದ್ದರು. ಜನರು ಆ ಮೃಗವನ್ನು ಮಾತ್ರವಲ್ಲ, ಅದಕ್ಕೆ ಅಧಿಕಾರ ಕೊಟ್ಟ ಘಟ ಸರ್ಪವನ್ನು ಆರಾಧಿಸಿದರು. ಮೃಗವನ್ನು ಕುರಿತು, ಈ ಮೃಗಕ್ಕೆ ಸಮಾನರು ಯಾರು, ಇದರೊಡನೆ ಯುದ್ಧ ಮಾಡಬಲ್ಲವರು ಯಾರು ಎಂದು ಹೇಳುತ್ತಿದ್ದರು. ಪ್ರೈಸ್ ದಿ ಲಾರ್ಡ್. ಜನರು ಅಂದ್ರೆ ಯಾರು? ನಾವೇ ಅಲ್ವಾ? ಇಲ್ಲಿ ಏನ್ ನಾವು ಕಾಣ್ತಾ ಇದೀವಿ, ಜನರು ಅಂತ ಹೇಳಿದ್ರೆ ನಮ್ಮನ್ನ ಮೋಸ ಮಾಡ್ಲಿಕ್ಕೆ ಅಂತ ಒಂದು ತಂಡ ರೆಡಿಯಾಗಿದೆ. ಪಿತ, ಸುತ, ಪವಿತ್ರಾತ್ಮ. ಅದನ್ನು ಬಿಟ್ಟು ಉಳಿದ ಯಾರು ದೇವರು ಇಲ್ಲ. ನಂಬ್ತೀರಾ? ಒಪ್ಕೊಳ್ತೀರಾ? ಧರ್ಮಸಭೆನೂ ಅದೇ ಹೇಳ್ತಾ ಇದೆ. ಧರ್ಮಸಭೆನೂ ಕೂಡ ಅದನ್ನೇ ಹೇಳ್ತಾ ಇರೋದು. ತ್ರೈಯೇಕ ದೇವರನ್ನ ನೀವು ಆರಾಧಿಸಬೇಕು ಅಂತ ಧರ್ಮಸಭೆ ಹೇಳ್ತಾ ಇದೆ. ಆದರೆ ಆರಾಧನೆ ಎಲ್ಲರಿಗೂ ಸಿಗ್ತಾ ಇದೆ. ಇದ್ರಲ್ಲಿ ನಾವು ಏನು ಕಾಣ್ತಾ ಇದೀವಿ ಅಂತ ಹೇಳಿದ್ರೆ, ಜನರನ್ನ ಮೋಸ ಮಾಡೋದಕ್ಕಾಗಿ ಒಂದು ಅತಿ ಬಲವಾದ ಒಂದು ತಂಡ ರೆಡಿಯಾಗಿದೆ. ಆ ಮೃಗ ಹಾಗೂ ಮೃಗಕ್ಕೆ ಅಧಿಕಾರ ಕೊಟ್ಟಂಥವರನ್ನು ಕೂಡ ಅವರು ಆರಾಧಿಸ್ತಾ ಇದ್ದಾರೆ. ಓಕೆ, ಫೈನ್. ಈಗ ನಾವು ಅದನ್ನು ಕಂಡಿಡಿಬೇಕು. ನಾವು ಅದನ್ನು ಕಂಡಿಡಿದ್ರೆ ಮಾತ್ರ, ಅದನ್ನು ತಿಳ್ಕೊಂಡ್ರೆ ಮಾತ್ರ ಅದು ಹೇಗೆ ಕಾರ್ಯ ಮಾಡುತ್ತೆ. 2 ಭಾಗ. ಒಂದು ಎ ತಂಡದವರು ಏನು ಕಾರ್ಯ ಮಾಡ್ತಾರೆ, ಬಿ ತಂಡದವರು ಏನು ಕಾರ್ಯ ಮಾಡ್ತಾರೆ ಅಂತ ತಿಳ್ಕೊಂಡ್ರೆ ಮಾತ್ರ ನಾವು ಹುಷಾರಾಗಿರ್ಲಿಕ್ಕೆ ಸಾಧ್ಯ, ಅಥವಾ ನಮ್ಮ ಆತ್ಮವನ್ನು ರಕ್ಷಿಸಿಕೊಳ್ಳಲಿಕ್ಕೆ ಸಾಧ್ಯ. ಇಲ್ಲ ಅಂತ ಹೇಳಿದ್ರೆ, ಎ ತಂಡದವರು ಏನು ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಿಲ್ಲದೆ ಹೋದರೆ, ಬಿ ತಂಡದವರು ಮಾಡ್ತಾ ಇರೋದೇ ಸರಿ ಅಂತ ನಾವು ನಂಬಿ ನಮ್ಮ ಆತ್ಮವನ್ನು, ನಮ್ಮ ಕುಟುಂಬದ ಆತ್ಮ, ನಮ್ಮ ಬಂಧು ಬಳಗದವರ ಆತ್ಮ, ಲೋಕದ ಎಲ್ಲ ಆತ್ಮಗಳನ್ನು ನಾವೇನು ಮಾಡ್ತೀವಿ? ನಾಶ ಮಾಡಾಕಾಗ್ತೀವಿ. ಹೌದಾ? ನಾಶ ಮಾಡಾಕ್ತೀವಿ. ನಮ್ಮ ಆತ್ಮ ಅಲ್ಲ, ನಮ್ಮ ಕುಟುಂಬದ ಆತ್ಮ, ನಮ್ಮ ಬಂಧು ಬಳಗದವರ ಆತ್ಮ, ಎಲ್ಲರ ಆತ್ಮವನ್ನು ನಾವೇನು ಮಾಡಾಕ್ತೀವಿ? ನಾಶ ಮಾಡಾಕ್ತೀವಿ. ಕಾರಣ, ಇದಕ್ಕೊಂದು ಬಲವಾದ ಕಾರಣ ಏನಂತ ಹೇಳಿದ್ರೆ, ಎ ತಂಡದವರು ಏನು ಮಾಡ್ತಾ ಇದಾರೆ ಅನ್ನೋದು ನಮಗೆ ಗೊತ್ತಿಲ್ಲ. ಅದರಂತೆಯೇ ಬಿ ತಂಡದವರು ಏನು ಮಾಡ್ತಾ ಇದ್ದಾರೆ ಅನ್ನೋದು ನಮಗೆ ಗೊತ್ತಿಲ್ಲ. ಹಾಗಾಗಿ ಇಲ್ಲಿ ಇಬ್ಬರು ಕಾರ್ಯ ಮಾಡ್ತಾರೆ ಅಂತ ಬೈಬಲ್ಲೇ ಸ್ಪಷ್ಟವಾಗಿ ಹೇಳ್ತಾ ಇದೆ. ಒಂದು ಯೋಹಾನ 4ನೇ ಅಧ್ಯಾಯ ವಾಕ್ಯ 1-3 ಓದೋಣ. 1 ಯೋಹಾನ. ಪ್ರಿಯರೇ, ನಾವು ಪವಿತ್ರಾತ್ಮ ಪ್ರೇರಿತರು ಎಂದು ಹೇಳುವ ಎಲ್ಲರನ್ನೂ ನಂಬಬಾರದು. ಆ ಪ್ರೇರಣೆ ದೇವರಿಂದ ಬಂದಿದೆಯೇ ಎಂದು ಪರೀಕ್ಷಿಸಿ ನೋಡಬೇಕು. ಏಕೆಂದರೆ ಎಷ್ಟೋ ಮಂದಿ ಕಪಟ ಪ್ರವಾದಿಗಳು ಎಲ್ಲೆಡೆಯಲ್ಲೂ ಹರಡಿದ್ದಾರೆ. ದೇವರ ಆತ್ಮದಿಂದ ಬಂದ ಪ್ರೇರಣೆಯನ್ನು ನೀವು ಹೀಗೆ ಗುರುತಿಸಬಹುದು. ಮನುಷ್ಯ ಆಗಿ ಬಂದ ಕ್ರಿಸ್ತ ಯೇಸುವನ್ನು ಒಪ್ಪಿಕೊಳ್ಳುವ ಆತ್ಮವು ದೇವರಿಂದ ಪ್ರೇರಿತವಾದುದು. ಯೇಸುವನ್ನು ಒಪ್ಪಿಕೊಳ್ಳದ ಆತ್ಮ ದೇವರಿಂದ ಪ್ರೇರಿತವಾದುದಲ್ಲ. ಅದು ಕ್ರಿಸ್ತ ವಿರೋಧಿಯ ಆತ್ಮ. ಅದು ಬರುವುದೆಂದು ನೀವು ಕೇಳಿದ್ದೀರಿ. ಈಗಾಗಲೇ ಅದು ಲೋಕದಲ್ಲಿ ತಲೆದೋರಿದೆ ಎಂದು ಯೋಹಾನರು ಹೇಳ್ತಾರೆ. ಯಾರು ಈ ಯೋಹಾನ? ಈ ಯೋಹಾನ ಯಾರು? ಜೀಸಸ್ ಕ್ರೈಸ್ಟ್ ಅವರ ಡಿಸೈಪಲ್. ಶುಭ ಸಂದೇಶವನ್ನು ಬರೆದಂತವ್ರು. ಹೌದಾ? ಹೌದು.
ಹೌದು ಬ್ರದರ್. ಶುಭ ಸಂದೇಶವನ್ನ ಬರೆದಂತವ್ರು, ಪ್ರಕಟಣೆ ಪುಸ್ತಕವನ್ನ ಬರೆದಂತವ್ರು. ಹೌದಾ? ಹೌದು ಬ್ರದರ್. ಅವ್ರು ಎಚ್ಚರಿಕೆ ಕೊಡ್ತಾ ಇದಾರೆ ನೋಡಿ, 2 ಆತ್ಮಗಳು ಕಾರ್ಯ ಮಾಡುತ್ತೆ. ಕಾರಣ ಏನ್ ಗೊತ್ತಾ? ಇವರನ್ನ ಹೇಗಾದ್ರೂ ಮಾಡಿ ಜನರು ಅಂತಂದ್ರೆ ಅಲ್ಲಿ ನಾವು ಕೂಡ ಇದ್ದೀವಾ? ಇದೀವಿ ಬ್ರದರ್. ನಾವು ಕೂಡ ಇದ್ದೀವಿ. ನಮ್ಮನ್ನು ಕೂಡ ನಾಶ ಮಾಡುವುದಕ್ಕಾಗಿ ಈ 2 ಆತ್ಮಗಳಲ್ಲಿ ಒಂದು ಆತ್ಮದವರು ಕಾರ್ಯ ಮಾಡ್ತಾ ಇದ್ದಾರೆ. ಅದು ಯಾರು ಬೇಕಾದ್ರೂ ಆಗ್ಬೋದು. ಸೈತಾನ ಯಾವ ರೀತಿಯಲ್ಲಿ ಬೇಕಾದರೂ ನಮ್ಮನ್ನ ಮೋಸ ಮಾಡ್ಬೋದು. ಒಂದು ತಂದೆಯ ರೀತಿಯಲ್ಲಿ, ತಾಯಿಯ ಮುಖಾಂತರ, ಅಥವಾ ಮಕ್ಕಳ ಮುಖಾಂತರ, ಅಥವಾ ಬೋಧಕರ ಮುಖಾಂತರ, ಅಥವಾ ಯಾಜಕರ ಮುಖಾಂತರ, ಬಿಷಪ್ಗಳ ಮುಖಾಂತರ, ಪೋಪ್ಗಳ ಮುಖಾಂತರ, ಪಾಸ್ಟರ್ಸ್ಗಳ ಮುಖಾಂತರ, ಕನ್ಯಾಶ್ರೀಗಳ ಮುಖಾಂತರ, ಅಥವಾ ನಮ್ಮ ಅನ್ಯ ಜನಾಂಗದವರ ಮುಖಾಂತರ, ನಮ್ಮ ಸ್ನೇಹಿತರ ಮುಖಾಂತರ, ಯಾರ ಮುಖಾಂತರ ಬೇಕಾದರೂ ಅವನು ನಮ್ಮನ್ನ ನಾಶ ಮಾಡಲಿಕ್ಕೆ ಪ್ರಚೋದನೆ ಮಾಡ್ಬೋದು. ಅದೇನು ದೊಡ್ಡ ವಿಷಯ ಏನಲ್ಲ. ಸೈತಾನನಿಗೆ ಯಾವ ಪಾತ್ರ ಬೇಕಾದರೂ ಅವನು ಹಾಕ್ತಾನೆ, ಯಾವ ಡ್ರೆಸ್ ಕೋಡ್ ಬೇಕಾದರೂ ಅವನು ಹಾಕ್ತಾನೆ. ಅದನ್ನ ನಾವು ತಿಳ್ಕೊಂಡಾಗ ಮಾತ್ರ ಗೆಲ್ಲಲಿಕ್ಕೆ ಸಾಧ್ಯ, ಸೈತಾನನನ್ನ ಗೆಲ್ಲಲಿಕ್ಕೆ ಸಾಧ್ಯ. ಏಕೆ ಅಂತ ಹೇಳಿದ್ರೆ, ಅವನನ್ನ ಗೆಲ್ಲದೆ ಹೋದ್ರೆ ನಾವು ಸೋತಂತೆ. ಹಾಗಾಗಿ ಇಲ್ಲಿ 2 ಆತ್ಮಗಳು ಯಾವ ರೀತಿ ಕಾರ್ಯ ಮಾಡುತ್ತೆ? ಪ್ರಕಟಣೆ ಪುಸ್ತಕ 13ನೇ ಅಧ್ಯಾಯ 4ನೇ ವಾಕ್ಯ ಹೇಳುತ್ತೆ, ಜನರನ್ನ ಮೋಸ ಮಾಡುವುದಕ್ಕಾಗಿ ಹಾಗೂ ಮೃಗಕ್ಕೆ ಅಧಿಕಾರ ಕೊಟ್ಟಂತಹ ಘಟಸರ್ಪವನ್ನ ಆರಾಧಿಸಿದ್ರು ಅಂತ ಬೈಬಲಲ್ಲಿ ಯೋಹಾನರು ಬರೆದಿಟ್ಟಿದ್ದಾರೆ. ಅದೇ ಯೋಹಾನ ಹೇಳ್ತಾರೆ, 1 ಯೋಹಾನ 4ನೇ ಅಧ್ಯಾಯ ವಾಕ್ಯ 1ರಿಂದ 3ರಲ್ಲಿ ನಮಗೆ ಎಚ್ಚರಿಕೆ ಕೊಡ್ತಾರೆ. ಈ ಅಂತಿಮ ದಿನಗಳಲ್ಲಿ 2 ಆತ್ಮಗಳು ಕಾರ್ಯ ಮಾಡುತ್ತೆ. ಅದು ಈಗಾಗಲೇ ಲೋಕವನ್ನ ಪ್ರವೇಶ ಮಾಡಿದೆ ಅಂತ ಹೇಳ್ತಾ ಇದೆ. ಹಾಗಾಗಿ ನೋಡಿ, ಈಗ ನಮ್ಮ ಆತ್ಮ ಗಮನ ಕೊಟ್ಟು ಕೇಳಿಸ್ಕೊಳ್ಳೋಣ. ನಮ್ಮ ಆತ್ಮ ರಕ್ಷಿಸಲು ಒಂದು ಆತ್ಮ, ನಮ್ಮ ಆತ್ಮ ರಕ್ಷಿಸಲು ಓಕೆ, ಡೈರೆಕ್ಟಾಗಿ ನಾನು ಬಂದ್ಬಿಡ್ತೀನಿ. ಪರಿಶುದ್ಧ ದೇವದೂತರುಗಳು ಕಾರ್ಯ ಮಾಡ್ತಾ ಇರ್ತಾರೆ. ಕಾರ್ಯ ಮಾಡ್ತಾ ಇರ್ತಾರೆ. ಓಕೆ, ನಮ್ಮ ಆತ್ಮವನ್ನ ನಾಶ ಮಾಡಲು, ನಮ್ಮ ಆತ್ಮ ನಾಶ ಮಾಡಲು, ವ್ಯತ್ಯಾಸ ನೋಡಿ. ಮೊದಲನೇದು ರಕ್ಷಿಸಲು, ಎರಡನೇದು ನಾಶ ಮಾಡಲು ಅಶುದ್ಧ ಆತ್ಮ ಅಂದ್ರೆ ದೆವ್ವಗಳು, ಅಂದ್ರೆ ಸೈತಾನಗಳು ಅಂತ ಹೇಳ್ಬೋದು. ಸೈತಾನ ಇವು ಕಾರ್ಯ ಮಾಡುತ್ತೆ. ಇದನ್ನ ನಾವು ಕಂಡುಹಿಡಿಬೇಕು. 2 ಸಮ ಅಂತ ನಾವು ಹೇಳಲಿಕ್ಕಾಗೋದಿಲ್ಲ. ಇದು ಯಾವುದು ಪರಿಶುದ್ಧ ಆತ್ಮನ ಅಥವಾ ಅಶುದ್ಧ ಆತ್ಮನ ಅಂತ ಹೇಳಿ ನಾವು ಕಂಡುಹಿಡಿಬೇಕು. ಮೊದಲನೇದಾಗಿ ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ಅರ್ಥ ಆಗ್ತಾ ಇದೆಯಾ? ಹೋಗ್ಲಿ. ಓಕೆ, ಪರಿಶುದ್ಧ ದೇವದೂತರು, ಈ ಥರ 2 ಭಾಗ ಮಾಡ್ಕೊಳ್ಳಿ. 2 ಭಾಗ ಇಲ್ಲಿ ಈ ಥರ ಹಾಕೊಳ್ಳಿ. ಈ ಥರ ಹಾಕೊಂಡು ದಬ್ಬಲ್ಪಟ್ಟ ಅಥವಾ ದೂಡಲ್ಪಟ್ಟ ದೂತರು ಅಥವಾ ಸೈತಾನನ ದೂತರು. ಪ್ರೈಸ್ ದಿ ಲಾರ್ಡ್. ಪರಿಶುದ್ಧ ದೂತರು ಹಾಗೂ ದೂಡಲ್ಪಟ್ಟ ದೂತರು ಇವರು.
ದೂಡಲ್ಪಟ್ಟ ದೂತರು. ಇವ್ರು ಯಾರು ಅಂತಂದರೆ ಸೈತಾನನ ಕಡೆಯವರು ಅಲ್ವಾ. ಸೈತಾನ ಒಬ್ಬ ದೇವದೂತ, ಅದು ನಿಮಗೆಲ್ಲ ಚೆನ್ನಾಗಿ ಗೊತ್ತಿರಲಿ. ಸೈತಾನ ಒಬ್ಬ ದೇವದೂತ ಅಲ್ವಾ. ಅವನು ಲೂಸಿಫರ್, ಅವನ ಹೆಸರು ಲೂಸಿಫರ್. ಅವನಿಗೂ ಕೂಡ ಅನೇಕ ದೂತರುಗಳು ಅವನ ಜೊತೆಯಲ್ಲಿ ಕೆಲಸ ಮಾಡಲಿಕ್ಕೆ, ಅವನ ಜೊತೆ ಸೇರಿ ದೇವರನ್ನು ಆರಾಧಿಸಲಿಕ್ಕೆ ಅನೇಕ ಕೋಟ್ಯಾನುಕೋಟಿ ದೇವದೂತರುಗಳನ್ನು ಕೊಟ್ಟಿದ್ರು. ಯಾರಿಗೆ? ಲೂಸಿಫರ್ಗೆ. ಅವರ ಹೆಸರೇನು? ಲೂಸಿಫರ್. ಪ್ರೈಸ್ ದಿ ಲಾರ್ಡ್. ಓಕೆ, ಈ ಪರಿಶುದ್ಧ ದೇವದೂತರು ಯಾರು ಉಂಟು ಮಾಡಿದ್ರು ಅನ್ನೋದನ್ನ ಮೊದಲು ತಿಳ್ಕೊಳ್ಳೋಣ. ಪರಿಶುದ್ಧ ದೇವದೂತರನ್ನು ಯಾರು ಉಂಟು ಮಾಡಿದ್ರು? ನಮ್ಮ ಬೈಬಲ್ ಪ್ರಕಾರ ನಾವು ಹೋಗ್ಬೇಕು ಅಲ್ವಾ. ಪ್ರೈಸ್ ದಿ ಲಾರ್ಡ್. ಯಾರು ಉಂಟು ಮಾಡಿದ್ದು ಅಂತ ನಾವು ನೋಡಿದ್ರೆ ದೇವರಿಂದ ಸ್ವಲ್ಪ ಲೇಟ್ ಆಗ್ಬೋದು. 25 ಪಾಯಿಂಟ್ಸ್ ಇದೆ. ಇದೊಂದು 3-4 ಕ್ಲಾಸ್ ತೊಗೊಳ್ಬೋದು ಅಂದ್ಕೊಳ್ತೀನಿ. ಬಟ್ ಆದರೆ ನಾವು ಇದನ್ನು ತಿಳ್ಕೊಳ್ಳದೆ ಅಂತೂ ಇರೋಕ್ಕಾಗಲ್ಲ. ಏನಕ್ಕೆ ಅಂತೇಳಿದ್ರೆ ಪ್ರಕಟಣೆ ಪುಸ್ತಕ 13ನೇ ಅಧ್ಯಾಯ 4ನೇ ವಾಕ್ಯ, ಆ ಜನರು ಎಂಬ ಪದವನ್ನು ನಾವು ವಿವರಿಸಿದಾಗ, ಆ ಜನರು ಎಂಬ ಪದವನ್ನು ಬಿಡಿಯಾಗಿ ನಾವು ತಗೊಂಡಾಗ ಈ 25 ಪಾಯಿಂಟ್ಗಳನ್ನು ನಾವು ಕಲ್ತ್ಕೊಳ್ಳೇಬೇಕಾಗುತ್ತೆ. ಇಲ್ಲ ಅಂತೇಳಿದ್ರೆ ಜನರು ಎಂಬ ಒಂದೇ ಪದದಲ್ಲಿ ನಾವು ಮುಗಿಸ್ಬೋದು, ಅದೇನು ದೊಡ್ಡ ವಿಷಯನಲ್ಲ. ಬಟ್ ಆದರೆ ಸಂಕ್ಷಿಪ್ತವಾಗಿ ನಾವು ತಿಳ್ಕೊಂಡಾಗ ಮಾತ್ರ ಸತ್ಯ ನಮಗೆ ಗೊತ್ತಾಗೋದು, ಇಲ್ಲಾಂದರೆ ಗೊತ್ತಾಗಲ್ಲ. ದೇವರಿಂದ ಪರಿಶುದ್ಧ ದೂತರಾಗಿ ಸೃಷ್ಟಿಸಲ್ಪಟ್ಟವರು. ಯಾರು? ಪರಿಶುದ್ಧ ದೇವದೂತರು. ಹೌದಾ? ಪರಿಶುದ್ಧ ದೇವದೂತರು ಅವರು ದೇವರಿಂದ ಏನಾದವರು? ಸೃಷ್ಟಿಸಲ್ಪಟ್ಟವರು. ಪ್ರೈಸ್ ದಿ ಲಾರ್ಡ್. ದೇವರಿಂದ ಸೃಷ್ಟಿಸಲ್ಪಟ್ಟವರು. ಇದಕ್ಕೆ ವಾಕ್ಯ ಎಲ್ಲಿದೆ ಅಂತ ನಾವು ನೋಡೋಣ. ಓಕೆ, ಕೀರ್ತನೆಗಳ ಗ್ರಂಥ 148ನೇ ಅಧ್ಯಾಯ 148 2ನೇ ವಾಕ್ಯ ಓದಿ. ಆತನ ಸಮಸ್ತ ದೂತರೇ ಸ್ತುತಿಸಿ ಆತನನ್ನು, ಆತನ ಎಲ್ಲಾ ಗಣಗಳೇ ಹೊಗಳಿ ಆತನನ್ನು. ಕೀರ್ತನೆ 148:2. ಆತನ ಸಮಸ್ತ ದೂತರೇ ಸ್ತುತಿಸಿ ಆತನನ್ನು, ಆತನ ಎಲ್ಲ ಗಣಗಳೇ ಹೊಗಳಿ ಆತನನ್ನು. ದೇವರು ಆರಾಧನೆ ಮಾಡುವುದಕ್ಕಾಗಿ ಪರಿಶುದ್ಧರಾಗಿ ಉಂಟು ಮಾಡಿದವರು ಯಾರು? ಪರಿಶುದ್ಧರಾಗಿ ಯಾರನ್ನ ಉಂಟು ಮಾಡ್ತಾರೆ? ಪರಿಶುದ್ಧ ದೇವದೂತರನ್ನ. ಏನಂತ ಹೇಳ್ಬೇಕು ನಾವು? ಪರಿಶುದ್ಧ ದೇವದೂತರು ಅಲ್ಲ, ಪರಿಶುದ್ಧ ದೇವದೂತರನ್ನ ಆರಾಧಿಸ್ತಾರೆ, ಸೃಷ್ಟಿ ಮಾಡ್ತಾರೆ. ಪ್ರೈಸ್ ದಿ ಲಾರ್ಡ್. ಓಕೆ, ಇನ್ನೊಂದು ವಾಕ್ಯ ನೋಡೋಣ. ಕೊಲಸ್ಸರಿಗೆ ಬರೆದ ಪತ್ರ 1ನೇ ಅಧ್ಯಾಯ ವಾಕ್ಯ 16. ಕೊಲಸ್ಸಿ 1ನೇ ಅಧ್ಯಾಯ ವಾಕ್ಯ 16. ಇರಲಿ ಇಹದಲ್ಲಿ, ಇರಲಿ ಪರದಲ್ಲಿ, ಅಶರೀರ ಒಡೆಯರಾಗಲಿ, ಒಡೆತನವಾಗಲಿ, ಅಧಿಕಾರಿಗಳಾಗಲಿ, ಆಧಿಪತ್ಯವಾಗಿರಲಿ, ಆದುದೆಲ್ಲವೂ ಆತನಲ್ಲಿ, ಆತನಿಂದ, ಆತನಿಗಾಗಿ. ಎಲ್ಲವೂ ಉಂಟಾದದ್ದು ಆತನಲ್ಲಿ, ಆತನಿಂದ, ಆತನಿಗಾಗಿ. ಪ್ರೈಸ್ ದಿ ಲಾರ್ಡ್. ಆದರೆ ಹೆಡ್ಡಿಂಗ್ ನೋಡು, ಹೆಡ್ಡಿಂಗ್ ಓದಿ. ಹೆಡ್ಡಿಂಗು ಆತನಿಗೆ. ಅದರ ಅರ್ಥ ಏನು? ಹೆಡ್ಡಿಂಗು ಕೇಳಿಸ್ತಾ ಇದೆಯಾ? ಹೆಡ್ಡಿಂಗು ಕ್ರಿಸ್ತ ಯೇಸುವಿಗೆ ಸ್ತುತಿಗೀತೆ. ಕೇಳಿಸ್ತಾ ಇದೆಯಾ ವಿಮಲಾ ಸಿಸ್ಟರ್? ಕೇಳಿಸ್ತಾ ಇದೆಯಾ? ಓಕೆ. ಆತನಿಗಾಗಿ ನೋಡಿ,
ಆದುದೆಲ್ಲವೂ ಆತನಲ್ಲಿ, ಆತನಿಂದ, ಆತನಿಗಾಗಿ. ಆತ ಅಂದ್ರೆ ಯಾರು? ಕ್ರಿಸ್ತ ಯೇಸು. ಕ್ರಿಸ್ತ ಯೇಸುವಿಗೆ ಸ್ತುತಿಗೀತೆ ಮಾಡುವುದಕ್ಕಾಗಿ ದೇವರು ಇಹದಲ್ಲಿ ಅಥವಾ ಪರದಲ್ಲಿ ಅಶರೀರ ಒಡೆಯರಾಗಲಿ, ಒಡೆತನವಾಗಲಿ, ಅಧಿಕಾರಿಗಳಾಗಲಿ, ಅಧಿಪತ್ಯಗಳಾಗಲಿ ಎಲ್ಲವನ್ನು ಅವರು ಉಂಟು ಮಾಡ್ತಾರೆ. ಏನಕ್ಕೋಸ್ಕರ? ಅವರನ್ನು ಸ್ತುತಿಸುವುದಕ್ಕಾಗಿ. ಯಾರನ್ನು ಉಂಟು ಮಾಡ್ತಾರೆ? ಯಾರನ್ನ? ನಿಮ್ಮ ಬಾಯಿಂದ ಏನ್ ಬರಬೇಕು? ದೇವರನ್ನ ಆರಾಧಿಸುವುದಕ್ಕೆ ಪರಿಶುದ್ಧ ದೇವದೂತರನ್ನು ದೇವರು ಉಂಟು ಮಾಡ್ತಾರೆ. ಯಾಕಂದ್ರೆ ಪರಿಶುದ್ಧರಾದ ದೇವರನ್ನ ಪರಿಶುದ್ಧ ದೇವದೂತರುಗಳೇ ಆರಾಧಿಸ್ಬೇಕು. ಹೌದಾ? ನೋಡಿ, ಒಂದು ಪೇತ್ರದಲ್ಲಿ ಹೇಳ್ತಾರೆ, ಒಂದು ಪೇತ್ರದಲ್ಲಿ ನಾವು ನೋಡ್ತೀವಿ, ಪೇತ್ರ ಬರೀತಾರೆ, ನಿಮ್ಮನ್ನು ಕರೆದ ದೇವರು ಪರಿಶುದ್ಧರಾಗಿರುವಂತೆ ನೀವು ಕೂಡ ಪರಿಶುದ್ಧರಾಗಿರಿ. ಹೇಳ್ತಾರ? ಪ್ರೈಸ್ ದಿ ಲಾರ್ಡ್. ಓಕೆ. ಒಂದು ಪೇತ್ರ 1ನೇ ಅಧ್ಯಾಯ ವಾಕ್ಯ 14, 15, 16 3 ಓದಿ. ವಿಧೇಯರಾದ ಮಕ್ಕಳಂತೆ ನಡೆದುಕೊಳ್ಳಿ. ನೀವು ಅಜ್ಞಾನಿಗಳಾಗಿದ್ದಾಗ ದುರಿಚ್ಛೆಗಳಿಗೆ ಈಡಾಗಿದ್ದೀರಿ. ಈಗ ಅವುಗಳಿಗೆ ಎಡೆ ಕೊಡಬೇಡಿ. ಅದಕ್ಕೆ ಬದಲು ನಿಮ್ಮನ್ನು ಕರೆದ ದೇವರು ಪವಿತ್ರರಾಗಿರುವಂತೆ ನೀವು ನಿಮ್ಮ ನಡೆನುಡಿಯಲ್ಲಿ ಪವಿತ್ರರಾಗಿರಿ. ಏಕೆಂದರೆ ನಾನು ಪವಿತ್ರನಾಗಿರುವುದರಿಂದ ನೀವು ಪವಿತ್ರರಾಗಿರಿ ಎಂದು ಲಿಖಿತವಾಗಿದೆ. ಪ್ರೈಸ್ ದಿ ಲಾರ್ಡ್. ಪರಿಶುದ್ಧ ದೇವದೂತರುಗಳನ್ನ ದೇವರು ಆರಾಧನೆಗಾಗಿ ಆರಾಧಿಸುವುದಕ್ಕಾಗಿ ಕೊಲಸ್ಸಿ 1:16 ನುಡಿದಿರುವಂತೆ ಅವರನ್ನ, ಕ್ರಿಸ್ತ ಯೇಸುವನ್ನು ಆರಾಧಿಸುವುದಕ್ಕಾಗಿ, ಅವರನ್ನು ಮಹಿಮೆ ಪಡಿಸುವುದಕ್ಕಾಗಿ ದೇವರು ಪರಿಶುದ್ಧ ದೇವದೂತರುಗಳನ್ನು ಉಂಟು ಮಾಡ್ತಾರೆ. ಅದಲ್ಲದೆ ಆ ಸುವರ್ಣ ಅವಕಾಶವನ್ನು ಕೂಡ ಪರಲೋಕದಲ್ಲಿರುವ ಸ್ತುತಿಯನ್ನು ಮಾಡುವುದಕ್ಕಾಗಿ, ಈ ಭೂಲೋಕದಲ್ಲಿ ಮಾಡುವುದಕ್ಕಾಗಿ, ಅಲ್ಲಿ ಪರಲೋಕದಲ್ಲಿ ಮಾಡ್ತಾ ಇರ್ತಾರೆ ಪರಿಶುದ್ಧ ದೇವದೂತರುಗಳು. ನಾವು ಪರಿಶುದ್ಧರಾದ ದೇವರನ್ನು ಆರಾಧಿಸುವುದಕ್ಕಾಗಿ ಈ ಭೂಮಿಯಲ್ಲಿ ಪರಿಶುದ್ಧವಾದ ಮಕ್ಕಳಂತೆ ನಾವು ದೇವರನ್ನ ಆರಾಧಿಸಬೇಕು. ಅರ್ಥ ಆಗ್ತಾ ಇದೆಯಾ? ಪರಿಶುದ್ಧರು ಅಂದ್ರೆ ಏನು? ಪರಿಶುದ್ಧರು ಅಂದ್ರೆ ಏನು? ಪ್ರೈಸ್ ದಿ ಲಾರ್ಡ್. ಯಾವುದೇ ಕಳಂಕವಿಲ್ಲದ ದೇವರು. ಆಮೆನ್. ಯಾವುದೇ ಕಳಂಕವಿಲ್ಲದ ದೇವರು. ನೋಡಿ, ಇವತ್ತು ಪ್ರಾರಂಭದಲ್ಲಿ ನಾನು ಏನ್ ಹೇಳಿದೆ? ನಾವು ಪ್ರಾರ್ಥನೆನೇ ಮಾಡಲಿಲ್ಲ, ನಾವು ಯಾವುದೇ ಬೇಡಿಕೆ ಇಡಲಿಲ್ಲ, ಯಾವುದು ಕೋರಿಕೆ ಇಡಲಿಲ್ಲ, ಏನಂದ್ರೂ ಏನು ಮಾಡಲಿಲ್ಲ. ಆದರೂ ಕೂಡ ದೇವರು ನಮಗೆ ಬೆಳಗ್ಗೆ ನಾಷ್ಟ ಕೊಟ್ಟರು, ಮಧ್ಯಾಹ್ನ ಊಟ ಕೊಟ್ಟರು, ರಾತ್ರಿ ಊಟಕ್ಕೆ ರೆಡಿ ಮಾಡಿಟ್ಟಿದ್ದಾರೆ, ಹಾಕ್ಕೊಳ್ಳೋಕ್ಕೆ ಬಟ್ಟೆ ಕೊಟ್ಟರು, ಉಸಿರಾಡಲಿಕ್ಕೆ ಗಾಳಿ ಕೊಟ್ಟರು, ನಿದ್ದೆ ಕೊಟ್ಟರು. ಕೆಲವು ಜನಕ್ಕೆ ಒಳ್ಳೆ ಆರೋಗ್ಯ ಕೊಟ್ಟರು, ಕೆಲವು ಜನಕ್ಕೆ ಅನಾರೋಗ್ಯದಲ್ಲೂ ಕೂಡ ಸಾಂತ್ವನ ಕೊಟ್ಟರು, ಅನಾರೋಗ್ಯದಲ್ಲೂ ಕೂಡ ಬಲ ಕೊಟ್ಟರು, ಅನಾರೋಗ್ಯದಲ್ಲೂ ಕೂಡ ದೇವರ ಮೇಲೆ ಇನ್ನೂ ಹೆಚ್ಚು ವಿಶ್ವಾಸ ಇಡುವುದಕ್ಕಾಗಿ ಏನು ಮಾಡಿದ್ರು? ಅವರನ್ನು ಬಲಪಡಿಸ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಆದರೂ ಕೂಡ ದೇವರು ನಮ್ಮನ್ನು ಚೆನ್ನಾಗಿ ಇಟ್ಟಿದ್ದಾರೆ. ಅದನ್ನೇ ಹೇಳೋದು, ಕಳಂಕವಿಲ್ಲದ ದೇವರು. ನಾವು ಕೇಳದೆ ಹೋಗ್ಲಿ, ನಮ್ಮ ಎಲ್ಲ ಅವಶ್ಯಕತೆಗಳನ್ನು ಪೂರೈಸುವವರು ನಿಷ್ಕಳಂಕ ದೇವರು. ಆಮೇನ್. ಅರ್ಥ ಆಗ್ತಾ ಇದೆಯಾ? ಆದ್ರೆ ನಾವು ಅವರನ್ನ ಆರಾಧಿಸುವಾಗ ಕಳಂಕವಾಗಿ ಆರಾಧಿಸ್ತೀವಿ. ನಮ್ಮ ನಡೆ ನುಡಿ ನಡತೆಯಲ್ಲಿ ನಾವು ಆರಾಧಿಸ್ತೀವಿ. ಪ್ರೈಸ್ ದಿ ಲಾರ್ಡ್. ದೇವಾಲಯದಲ್ಲಿ ದೇವರ ಪ್ರಸನ್ನತೆ ಇದೆ ಅಂತ ತಿಳಿದ ಮೇಲೂ ಕೂಡ ನಾವು ನಮ್ಮ ಪಾದರಕ್ಷೆಗಳನ್ನು ಹಾಕ್ಕೊಂಡು ಒಳಗಡೆ ಹೋಗ್ತೀವಿ. ಪರಮಪ್ರಸಾದ ಪೆಟ್ಟಿಗೆಯಲ್ಲಿ ಪ್ರಭು ಯೇಸು ಕ್ರಿಸ್ತರು ಇದ್ದಾರೆ ಅಂತ ತಿಳಿದ್ರೂ ಕೂಡ, ಪರಮಪ್ರಸಾದ ಪೆಟ್ಟಿಗೆಯಲ್ಲಿ ಪ್ರಭು ಯೇಸು ಕ್ರಿಸ್ತರು ಅಲ್ಲಿ ಆಸೀನರಾಗಿದ್ದಾರೆ ಅಂತ ತಿಳಿದ್ರೂ ಕೂಡ ನಾವು ಅಲ್ಲೋಗಿ ನಮ್ಮ ಅಹಂಕಾರವನ್ನು ತೋರಿಸ್ತೀವಿ ಅಲ್ಲಿ. ಹೌದಾ? ಪ್ರೈಸ್ ದಿ ಲಾರ್ಡ್. ಆದರೆ ಕೆಲವು ಜನರಿಗೆ ನಾನು ಈ ರೀತಿ ಹೇಳಿದಾಗ
ಅವ್ರು ಹೇಳ್ತಾರೆ ಯಾಜಕರೇ ಹಾಕ್ಕೊಂಡು ಹೋಗ್ತಾ ಇದ್ದಾರೆ, ಕನ್ಯಾಶ್ರೀಗಳೇ ಹಾಕ್ಕೊಂಡು ಹೋಗ್ತಾ ಇದ್ದಾರೆ, ಬಿಷಪೇ ಹಾಕ್ಕೊಂಡು ಹೋಗ್ತಾ ಇದ್ದಾರೆ, ಪೋಪೇ ಹಾಕ್ಕೊಂಡು ಹೋಗ್ತಾ ಇದ್ದಾರೆ. ಇದ್ರಲ್ಲಿ ನಾವೇನು ಮಾಡಬೇಕು? ಕೆಲವು ಪಾಸ್ಟರ್ಸ್ಗಳೇ ಹಾಕ್ಕೊಂಡು ಹೋಗ್ತಾ ಇದ್ದಾರೆ, ಕೆಲವು ಬೋಧಕರೇ ಹಾಕ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಬೇಕಾದ್ರೆ ಅಲ್ಲಿ ನೋಡಿ, ಅಲ್ಲಿ ಅದು ಸೈತಾನ ಯಾರನ್ನ ತೋರಿಸ್ತಾ ಇದ್ದಾನೆ? ಈಗ ಯಾರನ್ನ ತೋರಿಸ್ತಾ ಇದ್ದಾನೆ ಯಾಜಕರು, ಪಾಸ್ಟರ್ಸ್ಗಳು, ಸಿಸ್ಟರ್ಸ್ಗಳು ಅಲ್ವಾ? ಬೋಧಕರು. ಪ್ರೈಸ್ ದಿ ಲಾರ್ಡ್. ಅವರನ್ನು ತೋರಿಸಿದ್ರು ಕೂಡ ನಾವು ನೋಡ್ಬೇಕಾಗಿರೋದು ಯಾವ್ದನ್ನ ನೋಡ್ಬೇಕು? ಬೈಬಲ್, ಪ್ರಭು ಯೇಸುವನ್ನು, ಬೈಬಲನ್ನೇ ನೋಡ್ಬೇಕು ನಾವು ಅಲ್ವಾ? ಅವ್ನು ಯಾರನ್ನ ತೋರಿಸಿದ್ರು ಪರವಾಗಿಲ್ಲ, ನಾವು ಬೈಬಲನ್ನೇ ನೋಡ್ಬೇಕು. ಬೈಬಲ್ ಏನ್ ಹೇಳುತ್ತೋ, ಬೈಬಲ್ ಏನ್ ಹೇಳುತ್ತೋ ಅದನ್ನೇ ನಾವು ಕೇಳಬೇಕು. ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ನೋಡಿ, ಇಲ್ಲಿ ದೂಡಲ್ಪಟ್ಟ ದೇವದೂತರು ಇವರನ್ನ ಹೇಗೆ ಸೃಷ್ಟಿ ಮಾಡಿದ್ರು? ದೇವರು ಇವರನ್ನ ಹೇಗೆ ಸೃಷ್ಟಿ ಮಾಡಿದ್ರು? ಅವ್ರನ್ನು ಪರಿಶುದ್ಧವಾಗಿ ಸೃಷ್ಟಿ ಮಾಡಿದ್ರು ಬ್ರದರ್. ಆದ್ರೆ ಅವರು ಇವರನ್ನೂ ಕೂಡ ದೇವರು ಏನ್ ಮಾಡಿದ್ರು? ಪರಿಶುದ್ಧರಾಗಿನೇ ಸೃಷ್ಟಿ ಮಾಡಿದ್ರು. ಇವ್ರು ದೇವರಿಗೆ ಅವಿದ್ಯರಾಗಿ ಇವರು ಅಶುದ್ಧರಾದ್ರು. ಪರಿಶುದ್ಧರಾಗಿನೇ ಉಂಟು ಮಾಡಿದ್ರು, ಪರಿಶುದ್ಧರಾಗಿನೇ ಉಂಟು ಮಾಡಿದ್ರು. ಪ್ರೈಸ್ ದಿ ಲಾರ್ಡ್. ಪರಿಶುದ್ಧರಾಗಿ ಉಂಟು ಮಾಡಿದ್ರು. ಅರ್ಥ ಆಗ್ತಿದ್ಯಾ? ಕ್ಲಾಸ್ ಅರ್ಥ ಆಗ್ತಿದ್ಯಾ? ಅರ್ಥ ಆಗ್ತಾ ಇದೆ. ಅಥವಾ ಕುಕ್ಕರ್ ಮೇಲೆ ಏನಾರು ಇಟ್ಬಿಟ್ಟು ಬಂದಿಲ್ಲಿ ಕುತ್ಕೊಂಡಿದ್ದೀರಾ ಇಲ್ಲ ಬ್ರದರ್, ನಾವು ಬೇರೆ ಪ್ರೇಯರ್ಗೆ ಕೂತಿಲ್ಲ ಅಲ್ವಾ? ಕೆಲವು ಪ್ರಾರ್ಥನೆಗಳು ನೋಡಿ, ಕೆಲವು ಕುಟುಂಬಗಳಲ್ಲಿ ಪ್ರಾರ್ಥನೆ ನಡೀತಾ ಇರುತ್ತೆ. ಹೆಂಡತಿ ಕಿಚನ್ ಅಲ್ಲಿ ಕುಕ್ಕರ್ ಮೇಲೆ ಏನೋ ಮಾಡ್ಕೊಂಡು ನಮೋ ಮರಿಯ ಹೇಳ್ತಾಳೆ, ಹಾಲಲ್ಲಿ ಕುತ್ಕೊಂಡು ಕೆಲವು ಜನ ಏನ್ ಹೇಳ್ತಾರೆ? ಸಂತ ಮರಿಯ ಹೇಳ್ತಾರೆ ಅಲ್ವಾ? ಎಷ್ಟೋ ಕುಟುಂಬಗಳಲ್ಲಿ ನಾವು ನೋಡಿದ್ದೀವಿ. ಹಾಗಾಗಿ ದೂಡಲ್ಪಟ್ಟ ದೇವದೂತರುಗಳನ್ನು ಕೂಡ ದೇವರು ಪರಿಶುದ್ಧರಾಗಿನೇ ಉಂಟು ಮಾಡಿದ್ರು. ಕೀರ್ತನೆಗಳ ಗ್ರಂಥ 148ನೇ ಅಧ್ಯಾಯ 2ನೇ ವಾಕ್ಯ ಹೇಳೋ ಪ್ರಕಾರ ಸಕಲವನ್ನು, ಸಕಲ ಅಂದ್ರೆ ಏನಾಯ್ತು? ಎಲ್ಲರೂ ಅಲ್ಲಿಗೆ ಬಂದ್ರು, ಎಲ್ಲವನ್ನ ಅಲ್ಲಿಗೆ ಬಂದ್ರು. ಈಗ ನಮ್ಮನ್ನು ಕೂಡ ದೇವರು ಒಂದೇ ಆಲಯದಲ್ಲಿ ಆರಾಧನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹೌದಾ? ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಅದರಲ್ಲಿ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ, ಮೋಸಗಾರರು ಇರ್ತಾರೆ, ದುಂದುಕೋರರು ಇರ್ತಾರೆ, ವ್ಯಭಿಚಾರಿಗಳು ಇರ್ತಾರೆ, ಪರಿಶುದ್ಧವಾಗಿ ಆರಾಧಿಸುವವರು ಇದ್ದಾರೆ, ಆರಾಧನೆ ಮಾಡದೇ ಇರುವವರು ಇರ್ತಾರೆ, ಆರಾಧನೆಯನ್ನ ಅಡ್ಡಿಪಡಿಸೋರು ಇದ್ದಾರೆ, ಆರಾಧನೆಯನ್ನ ಅವಮಾನಗೊಳಿಸೋರು ಇದ್ದಾರೆ. ಆರಾಧನೆ ಅಡ್ಡಿಪಡಿಸೋರು ಇದ್ದಾರೆ, ಆರಾಧನೆ ಅವಮಾನ ಪಡಿಸೋರು ಇದ್ದಾರೆ. ಎಲ್ಲರೂ ಎಲ್ಲಿದ್ದಾರೆ? ಈಗ ಎಲ್ಲರೂ ಎಲ್ಲಿದ್ದಾರೆ? ದೇವರ ಅಲ್ವಾ? ಕರೆಕ್ಟಾ? ದೇವರ ಸಮ್ಮುಖದಲ್ಲಿದ್ದಾರೆ. ಓಕೆ, ಒಂದು ವಾಕ್ಯ ಇದೆ ನೋಡಿ, ಒಂದು ವಾಕ್ಯ ಇದೆ, ಈಗ ಗಮನ ಕೊಟ್ಟು ನೋಡಿ. ಮತ್ತಾಯನು ಬರೆದ ಶುಭ ಸಂದೇಶ 26ನೇ ಅಧ್ಯಾಯ 26 ಅಥವಾ 25 25 31 ಹಾಗೂ 32 ವಾಕ್ಯಗಳನ್ನು ಓದೋಣ. ನರಪುತ್ರನು ತನ್ನ ಮಹಿಮೆಯಲ್ಲಿ ಸಮಸ್ತ ದೇವದೂತರ ಸಮೇತ ಬರುವಾಗ ತನ್ನ ಮಹಿಮಾನ್ವಿತ ಸಿಂಹಾಸನದಲ್ಲಿ ಆಸೀನನಾಗಿರುವನು. ಸರ್ವ ಜನಾಂಗಗಳನ್ನು ಆತನ ಸಮ್ಮುಖದಲ್ಲಿ ಒಟ್ಟುಗೂಡಿಸಲಾಗುವುದು. ಕುರುಬನು ಕುರಿಗಳನ್ನು ಆಡುಗಳಿಂದ ಬೇರ್ಪಡಿಸುವಂತೆ ಆತನು ಅವರನ್ನು ಬೇರ್ಪಡಿಸುವನು. ಆತನು ಆ ಸಮಯದಲ್ಲಿ ಬೇರ್ಪಡಿಸ್ತಾರೆ. ಗಮನ ಕೊಟ್ಟು ಕೇಳಿಸಲು. ಈಗ ನಾವು ಅನ್ಕೊಳ್ಬೋದು, ಜನರು ಈಗ ನಮ್ಮ ಆರಾಧನೆ ನೋಡಿ ಅವಮಾನ ಪಡಿಸ್ಬೋದು, ಆದರೆ ನ್ಯಾಯ ತೀರ್ಪಿನ ದಿನ ವಾಕ್ಯ ಹೇಳೋ ಪ್ರಕಾರ ನರಪುತ್ರ ಅಂದರೆ ಪ್ರಭು ಯೇಸು ಕ್ರಿಸ್ತರು ಮಹಿಮಾ ಸಮಸ್ತ ದೇವದೂತರುಗಳ ಸಮೇತ ಬರುವಾಗ, ದೇವದೂತರು ಅಂದ್ರೆ ಯಾರು? ದೂಡಲ್ಪಟ್ಟ ದೇವದೂತರೊಂದಿಗೆ ಬರ್ತಾರಾ ಅಥವಾ ಪರಿಶುದ್ಧ ದೇವದೂತರೊಂದಿಗೆ? ಪರಿಶುದ್ಧ ದೇವದೂತರೊಂದಿಗೆ ಬರುವಂತ ಪ್ರಭು ಯೇಸು ಕ್ರಿಸ್ತರು ಅಶುದ್ಧರಾಗಿರುವವರನ್ನ ಪರಿಶುದ್ಧರಾಗಿರುವವರ ತಂಡಕ್ಕೆ ಗ್ರೂಪ್ಗೆ ಹಾಕ್ತಾರ? ಹಾಲ್ನ 100 ಲೀಟರ್ ಹಾಲೊಳಗಡೆ ಪೆನಾಯಿಲ್ನ ನೀವು ಹಾಕ್ತೀರಾ, ಎರಡು ಬೆಳ್ಳಿಗೆ ಇದೆ ಅಲ್ವಾ? ಹಾಕ್ತೀರಾ?
ಹಾಕಲ್ಲ. ಒಂದು ತಿಳ್ಕೊಳ್ಳಿ, ಪರಿಶುದ್ಧವಾಗಿ ಆರಾಧಿಸುವವರು, ಪರಿಶುದ್ಧವಾಗಿ ಜೀವಿಸುವವರು, ವಾಕ್ಯಗಳನ್ನು ಪರಿಶುದ್ಧವಾಗಿ ಕಾಣುವವರು, ವಾಕ್ಯಗಳನ್ನು ಪರಿಶುದ್ಧವಾಗಿ ಅಂಗೀಕಾರ ಮಾಡಿಕೊಳ್ಳುವವರಿಗೆ ಈ ಸಮಯದಲ್ಲಿ, ಈ ದಿನದಲ್ಲಿ ಅವರಿಗೆ ಬೆಲೆ ಇಲ್ಲದೆ ಇರಬಹುದು. ಆದರೆ ನ್ಯಾಯ ತೀರ್ಪಿನ ದಿನ ಮೊದಲನೆಯ ಬೆಲೆ ಅವರಿಗೇನೆ. ಆಮೇನ್. ಇದು ನಾನು ಹೇಳ್ತಲ್ಲ, ಮತ್ತಾಯನು ಬರೆದ ಶುಭ ಸಂದೇಶ 5ನೇ ಅಧ್ಯಾಯ ವಾಕ್ಯ 19ನೇ ವಾಕ್ಯ ಓದಿ. ವಾಕ್ಯ 19 ಓದಿ. ಹೀಗಿರುವಲ್ಲಿ ಅದರ ಆಜ್ಞೆಗಳಲ್ಲಿ ಅತಿ ಚಿಕ್ಕದೊಂದನ್ನು ಅತಿ ಚಿಕ್ಕದು ಅಂದ್ರೆ ಏನಿರ್ಬೋದು? ಓಕೆ, ಚರ್ಚ್ ಒಳಗಡೆ ಪಾದರಕ್ಷೆ ಹಾಕೊಂಡು ಹೋಗೋದಿರ್ಬೋದು. ಅತಿ ಚಿಕ್ಕ, ದೊಡ್ಡದಲ್ಲ, ಚಿಕ್ಕದು, ಅತಿ ಚಿಕ್ಕದು. ಏನು? ದೇವರ ಮುಂದೆ ತನ್ನನ್ನೇ ತಗ್ಗಿಸಿಕೊಳ್ಳದೆ ಇರುವಂಥದ್ದು. ಏನು? ತಲೆ ಮೇಲೆ ಬಟ್ಟೆ ಹಾಕೊಳ್ಳದೆ ಇರುವಂಥದ್ದು ಇರ್ಬೋದಾ? ಇರ್ಬೋದು. ಅತಿ ಚಿಕ್ಕದು. ಓಕೆ, ದೇವಾಲಯದಲ್ಲಿ ಕುತ್ಕೊಂಡು ಆ ಕಡೆ ನೋಡಿ ಕೆಟ್ಟದಾಗಿ ಯೋಚನೆ ಮಾಡೋದಿರ್ಬೋದು. ಅದು ಚಿಕ್ಕದೇ ಇರ್ಬೋದು, ನಿಮಗೆ ಅತಿ ಚಿಕ್ಕದೇ ಇರ್ಬೋದು. ಆ ಚಿಕ್ಕದನ್ನ ಮೀರುವಂತೆ ಜನರಿಗೆ ಬೋಧಿಸುವವನು. ಓಕೆ, ಮುಂದುವರಿಸಿ. ಸ್ವರ್ಗ ಸಾಮ್ರಾಜ್ಯದಲ್ಲಿ ಅತ್ಯಲ್ಪನೆಂದು ಪರಿಗಣಿತನಾಗುವನು. ಅತ್ಯಲ್ಪ ಅಂದ್ರೆ ಏನು? ಲೆಕ್ಕಕ್ಕೆ ಇಲ್ಲ. ಆದ್ರೆ ಭೂಲೋಕದಲ್ಲಿ ಅವನು ದೊಡ್ಡ ವ್ಯಕ್ತಿ, ದೊಡ್ಡ ಬೋಧಕ, ದೊಡ್ಡ ಯಾಜಕ, ಅಯ್ಯೋ ದೊಡ್ಡ ಪ್ರವಾದಿ ಅವನು. ಈ ಲೋಕದಲ್ಲಿ ಜನರು ಆ ರೀತಿ ಬಿಂಬಿಸ್ತಾರೆ ಅವನ್ನ. ಆದರೆ ಪರಲೋಕ ಎಂಬ ವಿಷಯ ಬಂದಾಗ, ಪರಲೋಕದಲ್ಲಿ ಬೈಬಲ್ ಹೇಳ್ತಾ ಇದೆ, ಅವನು ಅತ್ಯಲ್ಪನೆಂದು ಪರಿಗಣಿತನಾಗುವನು. ಯಾಕೆ? ಅವನು ಏನು ಮಾಡ್ತಾ ಇದ್ದಾನೆ? ಅವನು ಏನು ತಿಳಿಯಪಡಿಸ್ತಾ ಇದ್ದಾನೆ ಜನರಿಗೆ? ನೀನು ಆಲಿಕೆ ಚಪ್ಪಲಿ ಹಾಕೊಂಡು ಬಾ, ನೀನು ತಲೆ ಮೇಲೆ ಬಟ್ಟೆ ಹಾಕ್ಕೊಳ್ದೆ ನೀನು ದೇವರನ್ನ ಆರಾಧಿಸು, ಪರವಾಗಿಲ್ಲ, ನೀನು ದೇವಾಲಯ ಹೆಂಗೆ ಬೇಕಾದರೂ ಬಳಸ್ಕೊ, ಇಲ್ಲ ನೀನು ಆರಾಧನೆಯನ್ನು ಹೆಂಗೆ ಬೇಕಾದರೂ ಮಾಡು, ಇಲ್ಲ ಪರಮಪ್ರಸಾದವನ್ನು ನೀನು ಹೆಂಗೆ ಬೇಕಾದ್ರೂ ತಗೋ, ಪರಮಪ್ರಸಾದವನ್ನು ನೀನು ಹೆಂಗೆ ಬೇಕಾದರೂ ಏನು ಬೇಕಾದರೂ ಮಾಡ್ಕೊ. ಹೌದಾ? ಈ ದಿನದಲ್ಲಿ ಸೈತಾನನ ಯೋಜನೆಗಳು ಚಿರತೆಯ ರೂಪದಲ್ಲಿ ಓಡ್ತಾ ಇದೆ. ನಿನ್ನೆ ನಾವು ನೋಡಿದ್ವು ಚಿರತೆ ಅಲ್ವಾ? ಅತಿ ವೇಗವಾಗಿ. ಆದ್ರೆ ಒಳ್ಳೇದು ಮಾಡು, ಪ್ರಭು ಯೇಸು ಕ್ರಿಸ್ತರ ಯೋಜನೆಗಳನ್ನ ಯಾರು ಏನ್ ಮಾಡಲ್ಲ? ಅಂಗೀಕಾರ ಮಾಡಲ್ಲ. ಅದು ಆಮೆ ತರ ಮಾಡೋದಾ ಬೇಡವಾ, ಹೋಗೋದಾ ಬೇಡವಾ, ಮಾಡೋದಾ ಬೇಡವಾ, ಹೋಗೋದಾ ಬೇಡವಾ. ಪ್ರೈಸ್ ದಿ ಲಾರ್ಡ್. ನಿಮಗೆ ಯಾರು ಏನು ಬೋಧಿಸ್ತಾರೆ ಅನ್ನೋದು ಮುಖ್ಯ ಅಲ್ಲ, ಅವರು ಬೋಧಿಸುತ್ತಿರುವ ವಿಷಯಗಳು ಏನು ಎಂಬುದನ್ನು ನಾವು ಏನು ಮಾಡಬೇಕು? ಬೈಬಲಲ್ಲಿ ಇದೆಯಾ ಇಲ್ವಾ ಎಂಬುದನ್ನು ಪರಿಶೋಧಿಸಬೇಕು. ಪ್ರೈಸ್ ದಿ ಲಾರ್ಡ್. ಯಾಕೆ? ಕಾರಣ ನಾವು ಹಾಳಾಗಬಾರ್ದು. ದೇವರ ಯೋಜನೆ ಬೇರೆ, ಮನುಷ್ಯನ ಯೋಜನೆ ಬೇರೆ ಅಲ್ವಾ? ಯೆಶಾಯ ಪ್ರವಾದಿ ಗ್ರಂಥ 55ನೇ ಅಧ್ಯಾಯ ವಾಕ್ಯ 8 ಓದೋಣ. ಬೈಬಲ್ ನಮ್ಗೆ ಎಲ್ಲ ಉತ್ತರ ಕೊಡುತ್ತೆ, ಅದ್ರಲ್ಲಿ ಏನು ಎರಡು ಮಾತಿಲ್ಲ. ಓದಿ. ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಂತಲ್ಲ, ನನ್ನ ಮಾರ್ಗಗಳು ನಿಮ್ಮ ಮಾರ್ಗಗಳಂತಲ್ಲ ಎಂದಿಹನು ಸರ್ವೇಶ್ವರ. ಪ್ರೈಸ್ ದಿ ಲಾರ್ಡ್. ನೋಡಿ, ದೇವರೇ ಹೇಳ್ಬಿಟ್ರು, ನಿನ್ನ ಆಲೋಚನೆ ಬೇರೆ, ನನ್ನ ಆಲೋಚನೆ ಬೇರೆ. ನಾನು ಏನು ಹೇಳ್ತೀನೋ ಅದೇ ಫೈನಲ್. ನಾನು ಏನು ಹೇಳ್ತೀನೋ, ಏನು ನುಡಿದಿದ್ದೀನೋ ಅದನ್ನೇ ನೀನು ಮಾಡ್ಕೊಳ್ಬೇಕು. ನಿಜವಾದ ಏಕ ದೇವರನ್ನು ನೀನು ಆರಾಧಿಸಬೇಕು. ನಿನಗಾಗಿ ಒಬ್ಬ ದೇವರನ್ನ ನೀನು ಉಂಟು ಮಾಡಿಕೊಳ್ಳಬಾರ್ದು. ನೋಡಿ, ಈ ಪರಿಶುದ್ಧವಾದ ದೇವದೂತರನ್ನು ದೇವರೇ ಉಂಟು ಮಾಡಿದ್ದು. ಈ ದೂಡಲ್ಪಟ್ಟ ದೇವದೂತರನ್ನು ಕೂಡ ಯಾರು ಉಂಟು ಮಾಡಿದ್ದು? ಅವರು ಕೂಡ ದೇವರೇ ಉಂಟು ಮಾಡಿದ್ದು. ಅವರನ್ನು ಕೂಡ ಪರಿಶುದ್ಧರಾಗಿನೇ ಉಂಟು ಮಾಡಿದ್ದು. ಪ್ರೈಸ್ ದಿ ಲಾರ್ಡ್. ಆಗ್ಲೇ ಒಂದು ಮಾತು ನಾನು ಕೇಳ್ಪಟ್ಟೆ. ಏನು? ಅವರನ್ನು ಪರಿಶುದ್ಧವಾಗಿಯೇ ಉಂಟು ಮಾಡಿದ್ದು. ಅವರು ದೇವರಿಗೆ ಅವಿಧೇಯರಾದ, ಅಂದ್ರೆ ಅವರು ದೇವರಿಗೆ ಉಲ್ಟಾ ಹೊಡೆದ ಕಾರಣ ಅವರನ್ನು ದೂಡಲ್ಪಡಲಾಯಿತು ಅಲ್ವಾ? ಪ್ರೈಸ್ ದಿ ಲಾರ್ಡ್.
ಹೌದು ಬ್ರದರ್. ಕರೆಕ್ಟಾ? ಓಕೆ ಫೈನ್. ಇವರು ಎರಡನೇ ಪಾಯಿಂಟ್. ದೇವದೂತರುಗಳು ಜ್ಞಾನಿಗಳು. ದೇವದೂತರುಗಳು ಜ್ಞಾನಿಗಳಾಗಿದ್ದಾರೆ ಇವರು. ಪ್ರೈಸ್ ದಿ ಲಾರ್ಡ್. ಬೇಕಾದ್ರೆ ಒಂದು ವಾಕ್ಯ ಓದೋಣ. 2 ಸಾಮುವೇಲ 14ನೇ ಅಧ್ಯಾಯ ವಾಕ್ಯ 20. 2 ಸಾಮುವೇಲ 14ನೇ ಅಧ್ಯಾಯ ವಾಕ್ಯ 20. ಸಿಕ್ತಾ? ಅಬ್ಷಾಲೋಮನ ವಿಷಯವನ್ನು ರೂಪಾಂತರಪಡಿಸುವುದಕ್ಕಾಗಿ ನಿಮ್ಮ ಸೇವಕನಾದ ಯೋವಾಬನೇ ಇದನ್ನು ಮಾಡಿದನು. ನನ್ನ ಒಡೆಯರು ದೇವದೂತನಂತ ಜ್ಞಾನಿ. ಅವರು ನನ್ನ ಒಡೆಯರು ದೇವದೂತನಂತ ಜ್ಞಾನಿ. ಅಂದ್ರೆ ಅರ್ಥ ಏನು ಇದರಲ್ಲಿ? ದೇವದೂತರುಗಳು ಜ್ಞಾನಿಗಳು ಅಂತ. ಹೌದಾ? ನಮ್ಮ ದೇವದೂತರುಗಳು ಜ್ಞಾನಿಗಳಾಗಿದ್ದಾರೆ. ಕರೆಕ್ಟಾ? 2 ಸಾಮುವೇಲ 14ನೇ ಅಧ್ಯಾಯ 20ನೇ ವಾಕ್ಯ ಬೈಬಲ್ ಕನ್ಫರ್ಮ್ ಮಾಡ್ತಾ ಇದೆ, ದೇವದೂತರುಗಳು ಜ್ಞಾನಿಗಳಾಗಿದ್ದಾರೆ. ಹೌದಾ? ಒಪ್ತೀರಾ? ಕೇಳಿಸ್ತಾ ನಿಮಗೆ? ಕೇಳಿಸ್ತಾ? ಓಕೆ ಫೈನ್. ಸರಿ, ಇನ್ನೊಂದು ವಾಕ್ಯ ಓದೋಣ. 2 ಸಾಮುವೇಲ 19:20. 2 ಸಾಮುವೇಲ 19:27. ಇಲ್ಲ, ಸರಿ, ಒಂದು ವಾಕ್ಯ ಸಾಕು ಅಂದ್ಕೊಳ್ತೀನಿ. ಸರಿ, ಈಗ ನಮ್ಗೆ ಇಲ್ಲಿ ಏನು ಗೊತ್ತಾಯಿತು? 2 ಸಾಮುವೇಲ 14ನೇ ಅಧ್ಯಾಯ 20ನೇ ವಾಕ್ಯ ನುಡಿಯೋ ಪ್ರಕಾರ ನಮ್ಗೇನು ಗೊತ್ತಾಯಿತು? ದೇವದೂತರುಗಳು ಜ್ಞಾನಿಗಳು ಎಂಬುದನ್ನು ನಾವು ತಿಳ್ಕೊಂಡು ಅಲ್ವಾ? ಪ್ರೈಸ್ ದಿ ಲಾರ್ಡ್. ಓಕೆ, ಇವರು ದೂಡಲ್ಪಟ್ಟವರು ಇವರು ಇವರು ಕೂಡ ವಿಶೇಷ ಜ್ಞಾನವನ್ನು ಹೊಂದಿದ್ದಾರೆ. ವಿಶೇಷ ಜ್ಞಾನ ಹೊಂದಿದ್ದಾರೆ. ಪ್ರೈಸ್ ದಿ ಲಾರ್ಡ್. ನೋಡಿ, ಇದು ತುಂಬ ಮುಖ್ಯ, ವಿಶೇಷ ಜ್ಞಾನ. ಕಾರಣ ಒಂದು ಸತ್ಯ ತಿಳ್ಕೊಳ್ಳಿ, ನಮ್ಮನ್ನು ನಾಶ ಮಾಡಬೇಕೆಂದಿರುವವರಿಗೆ ಸ್ವಲ್ಪ ಜ್ಞಾನ ಜಾಸ್ತಿ. ಹೌದಾ? ನಾಶಪಡಿಸ್ಲಿಕ್ಕೆ ಕಾದು ಕುಳಿತಿರುವವರಿಗೆ ಸ್ವಲ್ಪ ತಲೆ ಜಾಸ್ತಿ. ಉದಾಹರಣೆಗೆ ಹೇಳ್ಬೇಕಂತ ಹೇಳಿದ್ರೆ, ಪೊಲೀಸರಿಗಿಂತ ಕಳ್ಳರಿಗೆ ಜ್ಞಾನ ಜಾಸ್ತಿ. ಹೌದಾ? ಏನೇ ಮಾಡಿದ್ರು ಅವ್ರು ಕಳ್ತನ ಮಾಡ್ಬಿಡ್ತಾರೆ. ನೀವು ಏನೇ ಮಾಡಿ ಅವ್ರು ಕಳ್ತನ ಮಾಡ್ತಾರೆ. ಅದೇ ರೀತಿ ಸಾಫ್ಟ್ವೇರ್ ನೋಡಿ, ಸಾಫ್ಟ್ವೇರ್ ಕ್ರಿಯೇಟ್ ಮಾಡುವಂಥವರು ಅವ್ರು ಏನೇ ಮಾಡಿದ್ರು ಆ ಲಾಕ್ ಓಪನ್ ಮಾಡ್ತಾರೆ. ಅವ್ರನ್ನ ಕಳ್ಳರೇನು ಮಾಡ್ತಾರೆ? ಲಾಕು ಓಪನ್ ಹ್ಯಾಕ್ ಮಾಡಾಕ್ತಾರೆ. ಮತ್ತು ನೋಡಿ, ಚಲನಚಿತ್ರಗಳನ್ನು ತೆಗಿತಾರೆ. ಪಾಪ ಕೋಟಿಗಟ್ಟಲೆ ದುಡ್ಡು ಹಾಕಿ ಇನ್ವೆಸ್ಟ್ ಮಾಡಿ ಬಂಡವಾಳ ಹಾಕಿ ಫಿಲಮ್ ತೆಗಿತಾರೆ ಅಲ್ವಾ? ಅದನ್ನು ಲಾಕ್ ಮಾಡ್ತಾರೆ, ಪಾಸ್ವರ್ಡ್ ಹಾಕಿ ಲಾಕ್ ಮಾಡ್ತಾರೆ. ಮೊದಲನೆಯ ಒಂದು ಶೋ ಹೋಗುತ್ತೆ, 2ನೇ ಶೋಗೆ ಎಲ್ಲಿರುತ್ತೆ ಅದು? ಆ ಒಂದು ಚಲನಚಿತ್ರ ಆಲ್ರೆಡಿ ಯೂಟ್ಯೂಬಲ್ಲಿ ಬಂದ್ಬಿಟ್ಟಿರುತ್ತೆ, ಯೂಟ್ಯೂಬ್ ಅಪ್ಲೋಡ್ ಮಾಡಿಬಿಡ್ತಾರೆ. ಪ್ರೈಸ್ ದಿ ಲಾರ್ಡ್. ಯಾರ ಅಕೌಂಟಲ್ಲಿ ಎಷ್ಟು ದುಡ್ಡಿದೆ ಅಂತ ಕಂಡುಹಿಡಿತಾರೆ. ಅಕೌಂಟ್ ಹ್ಯಾಕ್ ಮಾಡ್ತಾರೆ. ಅಲ್ಲಿ ನಿಮ್ಮ ಇದೇ ಬೇಕಾಗಿಲ್ಲ, ಪರ್ಮಿಷನ್ನೇ ಬೇಕಾಗಿಲ್ಲ. ಅವ್ರೇನು ಮಾಡ್ತಾರೆ? ದುಡ್ಡು ಡ್ರಾ ಮಾಡ್ಕೊಳ್ತಾರೆ. ಎಸ್, ದಟ್ ಈಸ್ ಕಾಲ್ಡ್ ವಿಶೇಷ ಜ್ಞಾನ. ಇಲ್ಲಿ ದೇವರಿಂದ ಬಂದಂಥ ಜ್ಞಾನ ಒಂದಾದರೆ, ನಾಶ ಮಾಡಲಿಕ್ಕೆ ಅಂತ ಸೈತಾನ ಕೊಟ್ಟ ಜ್ಞಾನ ಇನ್ನೊಂದು. ಅರ್ಥ ಆಗ್ತಿದೆಯಾ? ಯಾವತ್ತೂ ಅಷ್ಟೇ ಮೋಸಗಾರರಿಗೆ
ಸ್ಪೆಷಲ್ ಜ್ಞಾನ. ನೋಡಿ, ನೀವು ನಿಮ್ಮ ಜೊತೆಲೇ ಇರ್ತಾರೆ, ಕೆಲವು ಜನ ನಿಮ್ಮ ಜೊತೆಲೇ ಇರ್ತಾರೆ, ನಿಮ್ಗೆ ಗೊತ್ತಿಲ್ಲದೇ ಮೋಸ ಮಾಡೋಗಿರ್ತಾರೆ. ಹೌದಾ? ಹಾಂ, ಹೌದು ಬ್ರದರ್. ನಿಮ್ಗೆ ಗೊತ್ತೇ ಇರಲ್ಲ, ನಿಮ್ಗೆ ಗೊತ್ತೇ ಇರಲ್ಲ ಅವ್ರು ಮೋಸ ಮಾಡೋಗಿರ್ತಾರೆ. ನಿಮ್ಮ ಜೊತೆಲೇ ಇರ್ತಾನೆ ಒಬ್ಬ ಸ್ನೇಹಿತ, ನಿಮ್ಮ ಜೊತೆಲೇ ಇರ್ತಾನೆ, ನಿಮ್ಮ ಎಲ್ಲ ವಿಷಯ ಗೊತ್ತಿರುತ್ತೆ, ನಿಮ್ಗೆ ಎಲ್ಲ ವಿಷಯ ಗೊತ್ತಿರುತ್ತೆ. ಆದರೆ ಆ ಎಲ್ಲ ವಿಷಯಗಳು ಹೊರಗಡೆ ಜನಗಳಿಗೆ ಹೆಂಗೆ ಗೊತ್ತಾಗುತ್ತೆ? ಹಾಂ, ಅವನು ನಿಮ್ಮ ಜೊತೆಲೇ ಇರ್ತಾನೆ, ಯಾವಾಗಲೂ ನಿಮ್ಮ ಜೊತೆ ಇರ್ತಾನೆ, ಅವನು ನಿಮ್ಮ ಜೊತೆಲೇ ಇರ್ತಾನೆ. ಎಲ್ಲ ವಿಷಯಗಳು ಅವನು ಜೊತೆಲೇ ಇರ್ತಾನೆ. ನೀವು ಅವನ್ನ ತುಂಬ ನಂಬಿರ್ತೀರಾ, ಆದರೆ ಎಲ್ಲ ವಿಷಯಗಳನ್ನು ತಗೊಂಡೋಗಿ ಅವನು ಏನು ಮಾಡ್ತಾನೆ? ನನ್ನ ಜೀವನದಲ್ಲೂ ಇದು ನಡೀತು. ನನ್ನ ಜೊತೆಲೇ ಇದ್ದ, ಆದರೆ ತೊಗೊಂಡೋಗಿ ಅವ್ನು ಎಲ್ಲಿ ತೊಗೊಂಡೋಗಿ ನಿಲ್ಲಿಸಿದ ಅಂತ ಹೇಳಿದ್ರೆ ಕೋರ್ಟಲ್ಲಿ ತೊಗೊಂಡೋಗಿ ನಿಲ್ಲಿಸಿದ. ಎಲ್ಲಿ? ಕೋರ್ಟಲ್ಲಿ. ನನಗೆ ಇವಾಗ ನೆನಪಾಗ್ತಾ ಇದೆ ಇದೆಲ್ಲ ನೋಡಿ, ಇದೆಲ್ಲ ಸತ್ಯ ತಿಳ್ಕೊಂಡಾಗ ಮಾತ್ರ ನಾವು ಎಚ್ಚರವಾಗಿರಲಿಕ್ಕೆ ಸಾಧ್ಯ. ಇಲ್ಲಾಂದರೆ ಖಂಡಿತವಾಗಲೂ ಎಚ್ಚರವಾಗಿರಲಿಕ್ಕೆ ಸಾಧ್ಯನೇ ಇಲ್ಲ. ಪ್ರೈಸ್ ದಿ ಲಾರ್ಡ್. ಓಕೆ, 1 ತಿಮೋತಿ 4ನೇ ಅಧ್ಯಾಯ ವಾಕ್ಯ 1 ಓದೋಣ. 1 ತಿಮೋತಿ 4ನೇ ಅಧ್ಯಾಯ ವಾಕ್ಯ 1. ಮುಂಬರುವ ದಿನಗಳಲ್ಲಿ ಕೆಲವರು ವಂಚಿಸುವ ಆತ್ಮಗಳಿಗೆ ಬಲಿ ಬಿದ್ದು ದುರಾತ್ಮಗಳ ದುರುದ್ದೇಶಗಳಿಗೆ ಕಿವಿಗೊಟ್ಟು ವಿಶ್ವಾಸ ಭ್ರಷ್ಟರಾಗುವರೆಂದು ಪವಿತ್ರಾತ್ಮ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಮುಂಬರುವ ದಿನಗಳಲ್ಲಿ ಕೆಲವರು ವಂಚಿಸುವ ಆತ್ಮಗಳಿಗೆ ಬಲಿ ಬಿದ್ದು, ಅನೇಕ ಜನ ಬೋಧಕರು ಈ 3 ವಿಷಯದಲ್ಲಿ ವಂಚಿತರಾಗ್ತಾರೆ. 3 ವಿಷಯ, ಅದೆಷ್ಟು ದೊಡ್ಡ ಬೋಧಕ ಆಗಿರಲಿ, ಏನೇ ಆಗಿರಲಿ, ಸೈತಾನ ಒಂದು ಟೈಮು ಅವ್ರನ್ನ ಟಾರ್ಗೆಟ್ ಮಾಡಿ ಅವ್ರನ್ನ ಬೀಳಿಸ್ಬೇಕು ಅಂತ ನಿರ್ಧಾರ ಮಾಡಿಬಿಟ್ರೆ ಅವನು ಮಾಡೇ ಮಾಡ್ತಾನೆ, 100% ಮಾಡ್ತಾನೆ. ಹೆಣ್ಣು, ಹೊನ್ನು, ಅಧಿಕಾರ, ಇದು 3. ಹೆಣ್ಣು, ಹೊನ್ನು, ಅಧಿಕಾರ, ಅಥವಾ ಆಹಾರ, ಎಂಜಾಯ್ಮೆಂಟ್, ಏನು ಹೇಳ್ತಾರೆ ಅದಕ್ಕೆ? ಸಿರಿ ಸಂಪತ್ತು, ಮೋಜು ಮಸ್ತಿ, ಸಿರಿ ಸಂಪತ್ತು ಹಾಗೂ ಅಧಿಕಾರ. ಹೆಣ್ಣು, ಹೊಣ್ಣು, ಮಣ್ಣು, ಇದು ನಮ್ಮ ಲೋಕದ್ದು. ಆದರೆ ಸೈತಾನ ಟಾರ್ಗೆಟ್ ಮಾಡೋದು ಅಧಿಕಾರ, ಮೋಜು ಮಸ್ತಿ, ಆಹಾರ. ಯೇಸು ಸ್ವಾಮಿಗೂ ಕೂಡ 3 ರೀತಿಯಲ್ಲಿ ಶೋಧನೆ ಮಾಡ್ತಾನೆ. ಮೊದಲನೇದು ಆಹಾರ, ಎರಡನೇದು ಅಧಿಕಾರ ಅಲ್ವಾ? ಸಕಲ ಅಧಿಕಾರವನ್ನು ನಾನು ನಿನಗೆ ಕೊಡ್ತೀನಿ. ಹೌದಾ? ಮೂರನೇದು ದೇವರಿಗೆ ವಿರುದ್ಧವಾಗಿ ಪಾಪ, ವಾಕ್ಯದ ವಿರುದ್ಧವಾಗಿ. ಇಲ್ಲಿ ವಂಚಿಸುವ ಆತ್ಮ ಆ ಆ ವಂಚಿಸುವ ಆತ್ಮಗಳಿಗೆ ಬಲಿ ಬಿದ್ದು ದುರಾತ್ಮಗಳ ದುರುಪದೇಶ ಬೋಧನೆಗಳಿಗೆ ಕಿವಿಗೊಟ್ಟು ಭ್ರಷ್ಟರಾಗ್ತಾರೆ ಅಂತ ಪವಿತ್ರಾತ್ಮರೇ ಸ್ಪಷ್ಟವಾಗಿ ಹೇಳಿದ್ದಾರೆ. ಹೇಳಿರ್ಬೇಕಾದ್ರೂ ಇಲ್ಲ ಅಂತ ಹೇಳಲಿಕ್ಕೆ ಆಗುತ್ತಾ? ಇಲ್ಲ ಅಂತಾನೆ ವಾದ ಮಾಡ್ತಾರೆ. ಪಿತಾ, ಸುತ್ತ, ಪವಿತ್ರಾತ್ಮ ತ್ರಯೇಕ ದೇವರು ಅಂತ ದೇವರು ಹೇಳಿದ ಮೇಲೆ, ನನ್ನ ನಾಮವನ್ನು ನೀವು ದುರುಪಯೋಗ ಮಾಡ್ಕೊಳ್ಬೇಡಿ ಅಂತ ಹೇಳಿದ ಮೇಲೂ ಮತ್ತೊಬ್ಬ ದೇವರನ್ನ ಇಟ್ಟು ನಾವು ಆರಾಧಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಇದು ಎಲ್ಲಿಂದ ಬಂದಿದ್ದು? ಯಾವ ಆತ್ಮದಿಂದ ಬಂದದ್ದು? ಇದು
ದೂಡಲ್ಪಟ್ಟ ಅಶುದ್ಧ ಆತ್ಮದಿಂದ ವಂಚಿಸಲ್ಪಟ್ಟಂತಹ ವ್ಯಕ್ತಿಗಳ ಮುಖಾಂತರ. ನಾನು ಅದಕ್ಕೆ ಪ್ರಾರಂಭದಲ್ಲಿ ಹೇಳಿದ್ದು, ಅವನು ಯಾರ ಮುಖಾಂತರ ಬೇಕಾದರೂ ನಮ್ಮನ್ನು ಅವನು ಮರಳುಗೊಳಿಸ್ಬೋದು. ಬೋಧಕರಿರ್ಬೋದು, ಯಾಜಕರಿರ್ಬೋದು, ಪಾಸ್ಟರ್ಸ್ಗಳಿರ್ಬೋದು, ಕನ್ಯಾಸ್ತ್ರೀಗಳಿರ್ಬೋದು, ಯಾರೇ ಇರ್ಬೋದು. ನ್ಯಾಯ ತೀರ್ಪಿನ ದಿನ ಅವ್ರು ಎಲ್ಲಿ ನಿಂತಿರ್ಬೋದು ಹೇಳಿ ನೋಡೋಣ. ಕೆಲವು ಜನ ಸೈತಾನನ ಕಡೆ ನಿಂತಿರ್ತಾರೆ. ನಮ್ಮನ್ನು ನೋಡಿ ನಗ್ತಾ ಇರ್ಬೋದು, ನಗ್ಬೋದು, ಹೇಳೋಕ್ಕಾಗಲ್ಲ. ಕಾರಣ ಹೇಗಾದರೂ ಮಾಡಿ ಮರಳು ಮಾಡಿ. ಕೆಲವು ಜನ ನೋಡಿ ನಮ್ಮ ಜೊತೆಲೇ ಇರ್ತಾರೆ, ನಮ್ಮ ಜೊತೆಲೇ ಊಟ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ನಮ್ಮ ಕಷ್ಟ ಕಾಲ ಅಂತ ಗೊತ್ತಾದಾಗ, ನಮಗೆ ಕಷ್ಟದ ಸಮಯ ಅಂತ ಗೊತ್ತಾದಾಗ ಅವರ ದುಡ್ಡನ್ನೇ ಬೇರೆಯವ್ರ ಹತ್ರ ನಾನು ಬಡ್ಡಿಗೆ ಇಸ್ಕೊಡ್ತೀನಿ ಅಂತ ಹೇಳಿ ನಿಮಗೆ ದುಡ್ಡು ಕೊಡ್ತಾರೆ. ನೋಡಿ, ನೆನಪಿದೆಯಾ? ನಮ್ಮ ಜೊತೆಲೇ ಇರ್ತಾರೆ. ನಮಗೆ ಕಷ್ಟ ಕಾಲ ಅಂತ ಗೊತ್ತಾದಾಗ ಅವ್ರದ್ದೇ ದುಡ್ಡದು. ಅವ್ರು ನಮಗೆ ನೇರವಾಗಿ ಸಹಾಯ ಮಾಡಲ್ಲ. ಆದರೆ ಅವ್ರು ಹೇಳ್ತಾರೆ, ನಾನು ಇಂಥವ್ರ ಹತ್ರ ಈಸ್ಕೊಡ್ತೀನಿ, ನೀನು ಕರೆಕ್ಟಾಗಿ ಕಟ್ಕೊಂಡು ಹೋಗು ಅಂತ ಹೇಳಿ ಬೇರೆಯವರ ಹೆಸರು ಹೇಳಿ ಅವ್ರೇನು ಮಾಡ್ತಾರೆ, ನೀನು ಆ ಬಡ್ಡಿ ಎಲ್ಲ ನನಗೆ ಕೊಡು, ನಾನೇ ತೊಗೊಂಡೋಗಿ ಕೊಡ್ತೀನಿ ಅಂತೆಲ್ಲ ಹೇಳಿ ಹಾಗೇ ನಮ್ಮನ್ನು ಮರಳು ಮಾಡ್ತಾ ಹೋಗ್ತಾ ಇರ್ತಾರೆ. ನಾವು ಅದನ್ನು ನಂಬ್ತೀವಿ. ಅಯ್ಯೋ, ನನ್ನ ಫ್ರೆಂಡು ಎಷ್ಟು ಒಳ್ಳೆಯವನು ಅವನು. ನನಗಾಗಿದೆ ಅನುಭವ, ಅದಕ್ಕೆ ನಾನು ನಿಮಗೆ ತಿಳಿಸ್ತಾ ಇರೋದು. ನನಗಾಗಿದೆ. ದೂಡಲ್ಪಟ್ಟ ದೇವದೂತರುಗಳು ಯಾವತ್ತೂ ಅಷ್ಟೇ ನಮ್ಮ ಆತ್ಮ ಬಲ ಹೊಂದೋದನ್ನು ಅವ್ರು ಬಯಸೋದಿಲ್ಲ. ಬದಲಾಗಿ ನಮ್ಮ ಆತ್ಮ ನಾಶ ಆಗಬೇಕು. ಆ ಆತ್ಮ ನಾಶ ಆಗಿ ಏನಾಗಬೇಕು, ನರಕದ ಪಾಲಾಗಬೇಕು ಅಂತ ಹೇಳಿ ಅವರು ಹೋರಾಟ ಮಾಡ್ತಾ ಇರ್ತಾರೆ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ಅವ್ರು ಯಾವಾಗಲೂ ಅಷ್ಟೇನೆ, ನಾವು ಯಾವಾಗಲೂ ಅಷ್ಟೇ. ಪ್ರೈಸ್ ದಿ ಲಾರ್ಡ್. ಪ್ರತಿದಿನ ನಾವು ನೋಡ್ಬೋದು, ಪ್ರತಿದಿನ ಬೈಬಲಲ್ಲಿರೋ ಒಂದು ವಾಕ್ಯವನ್ನು ತಿರುಚಿ ಹಾಕ್ತಾರೆ. ನೋಡಿದ್ದೀರಾ? ಬೈಬಲಲ್ಲಿರುವ ಒಂದು ಸತ್ಯವನ್ನು ತಿರುಚಿ ಹಾಕ್ತಾರೆ. ಉದಾಹರಣೆಗೆ ಪ್ರಕಟಣೆ ಪುಸ್ತಕ 12ನೇ ಅಧ್ಯಾಯ. ಅದು ಯಾವಾಗಲೂ ತಿರುಚಿ ಆಯಿತು. ಆದರೆ ನಾವೇನು ಹೇಳ್ತೀವಿ, ಅಯ್ಯೋ ಆ ಬ್ರದರ್ ಹೇಳ್ತಾ ಇದ್ದಾರೆ ಅಂದಮೇಲೆ ಸತ್ಯ ಇದೆ. ಅವ್ರು ಎಷ್ಟು ವರ್ಷ ಸೇವೆ ಮಾಡಿದ್ದಾರೆ. ಪವಿತ್ರಾತ್ಮರಿಗಿಂತ ಮೇಲಾಗಿ ನಾವು ಯಾರನ್ನ ಕಾಣ್ತೀವಿ? ಲೋಕದ ವ್ಯಕ್ತಿಗಳನ್ನು ಕಾಣ್ತೀವಿ. ಬೋಧಕರನ್ನ, ಯಾಜಕರನ್ನ, ಬೇರೆಯವ್ರನ್ನ ಕಾಣ್ತೀವಿ ನಾವು. ಆದರೆ ಪವಿತ್ರಾತ್ಮರನ್ನ ನಾವೇನು ಮಾಡಲ್ಲ, ನಂಬೋದಿಲ್ಲ, ಅಂಗೀಕಾರ ಸ್ಥಳ ಕೊಡಲ್ಲ ಬ್ರದರ್ ನಾವು ಯಾವಾಗಲೂ. ಪ್ರೈಸ್ ದಿ ಲಾರ್ಡ್. ನಾನು ತುಂಬ ಜನ ವಾಟ್ಸಪ್ಪಲ್ಲಿ ಮ್ಯೂಟ್ ಮಾಡ್ಕೊಳ್ಳಿ, ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ಒಬ್ಬ ವ್ಯಕ್ತಿ ವಾಟ್ಸಪ್ಪಲ್ಲಿ ಬರೆದಂಥ ಒಂದು ಸ್ಟೇಟಸ್, ಅವ್ರದ್ದಾದಂಥ ಒಂದು ಸ್ಟೇಟಸಲ್ಲಿ ಬರ್ಕೊಂಡಿದ್ರು. ತುಂಬ ಕಡೆ ನಾನು ನೋಡ್ತೀನಿ, ಐ ಆಮ್ ಸನ್ ಆಫ್ ಗಾಡ್ ಅಥವಾ ಸನ್ ಆಫ್ ಜೀಸಸ್ ಏನೇನೋ ಬರ್ಕೊಳ್ತಾರೆ. ಆದರೆ ನಾನು ಮೊದಲನೇದಾಗಿ ನಾನು ನೋಡಿದಂಥ ಇವತ್ತು ಬೆಳಗ್ಗೆ ನೋಡಿದ್ದು ಆ ವ್ಯಕ್ತಿ ನನಗೆ ಫೋನ್ ಮಾಡಿ, ಬ್ರದರ್ ನಿಮ್ಮ ಇದರಲ್ಲಿ ಧ್ಯಾನ ಕೂಟ ಇದೆಯಲ್ಲ, ನನಗೆ ಇದೊಂದು ಕಳಿಸ್ಕೊಡಿ, ನಾನು ಕನಕಪುರದಿಂದ ಬರ್ತೀನಿ ಅಂತ ತಿಳಿಸ್ಕೊಟ್ರು ಅವರು. ಅಂದರೆ ಹಂಗೆ ಚರ್ಚೆ ಮಾತಾಡ್ಕೊಂಡು ಅವ್ರಿಗೊಂದು ಕಳಿಸ್ಬೇಕಾದ್ರೆ ಅಲ್ಲಿ ಅವ್ರದ್ದೊಂದು ಸ್ಟೇಟಸ್ ನೋಡಿದೆ. ಏನು ಗೊತ್ತಾ? ಸನ್ ಆಫ್ ಹೋಲಿ ಸ್ಪಿರಿಟ್. ಆಮೇನ್. ನೋಡಿ ಎಂಥ ಒಂದು, ಆ ವ್ಯಕ್ತಿ ನೀವು ನಂಬಲ್ಲ, ಆ ವ್ಯಕ್ತಿ ಪ್ರಾರ್ಥನೆ ಮಾಡಲಿಕ್ಕೆ ಬ್ಯಾಂಗ್ಳೂರಿಂದ ಅವ್ರನ್ನ ಫ್ಲೈಟಲ್ಲಿ ಟಿಕೆಟ್ ಬುಕ್ ಮಾಡಿ ಡೆಲ್ಲಿಗೆ ಕರೆಸ್ಕೊಳ್ತಾರೆ, ಬಾಂಬೆ ಕರೆಸ್ಕೊಳ್ತಾರೆ, ಬೇರೆ ಎಲ್ಲ ಕಡೆ ಕರೆಸ್ಕೊಳ್ತಾರೆ. ಆದರೆ ಆತ ಓದಿದ್ದು ಒಂದು ಕ್ಲಾಸು ಓದಿಲ್ಲ ಆ ಮನುಷ್ಯ. ಆತ ಮೊಣಕಾಲಾಕಿ ಬೆಳಗ್ಗೆ 6 ಗಂಟೆಗೆ ನಿಂತ್ಕೊಂಡ್ರೆ ರಾತ್ರಿ 6 ಗಂಟೆ ಗಂಟ 2 ಕೈಗಳನ್ನು ಹಿಂಗೆ ಮೇಲೆತ್ತಿ
ಪ್ರಾರ್ಥನೆ ಮಾಡುವಂಥ ವ್ಯಕ್ತಿ. ಆತ ಶಾಲೆಗೂ ಹೋಗಿಲ್ಲ, ಏನಕ್ಕೂ ಹೋಗಿಲ್ಲ, ಆತ ಹಾಕ್ಕೊಂಡಿದ್ದಾರೆ ಸನ್ ಆಫ್ ಹೋಲಿ ಸ್ಪಿರಿಟ್. ಇವತ್ತಿಗೂ ನಾನು ಹಾಕ್ಕೊಂಡಿಲ್ಲ, ಈಗ ಅಂದ್ಕೊಳ್ತಾ ಇದ್ದೀನಿ ನಾನು ಹಾಕ್ಕೊಬೇಕು ಆ ಒಂದು ಸನ್ ಆಫ್ ಹೋಲಿ ಸ್ಪಿರಿಟ್ ಅಂತ. ನೀವು ಹಾಕ್ಕೊಳ್ಳಿ, ಡಾಟರ್ ಆಫ್ ಹೋಲಿ ಸ್ಪಿರಿಟ್ ಅಂತ ಹಾಕ್ಕೊಳ್ಳಿ, ಪರಿಶುದ್ಧಾತ್ಮರ ಮಗಳು ಅಂತ ಹಾಕ್ಕೊಳ್ಳಿ. ಪ್ರೈಸ್ ದ ಲಾರ್ಡ್. ನಮ್ಮನ್ನು ಮುನ್ನಡೆಸ್ತಿರೋದು ಯಾರು? ಪರಿಶುದ್ಧಾತ್ಮರು. ಆಮೇನ್. ಹೌದಾ? ಸನ್ ಆಫ್ ಹೋಲಿ ಸ್ಪಿರಿಟ್ ಅಂತ ಹಾಕ್ಕೊಳ್ಳಿ. ನಾನೇ ಹೇಳ್ತೇನೆ, ಹಾಕ್ಕೊಳ್ಳಿ, ಯಾರು ಬಿಡಬೇಡಿ, ಜನರಿಗೆ ಗೊತ್ತಾಗಲಿ ಇವನ್ನು ಅಥವಾ ಈಕೆ ಪರಿಶುದ್ಧಾತ್ಮರ ಮಗಳು ಅಥವಾ ಮಗ ಅಂತ ಗೊತ್ತಾಗಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ಪ್ರಕಟಣೆ ಪುಸ್ತಕ 13ನೇ ಅಧ್ಯಾಯ 4ನೇ ವಾಕ್ಯ. ಆ ಜನರನ್ನ ಮೋಸ ಮಾಡಲಿಕ್ಕೆ 2 ರೀತಿಯಾದ ತಂಡ ಕೆಲಸ ಮಾಡುತ್ತೆ. 2 ತಂಡದಲ್ಲಿ ಯಾರು ಒಳ್ಳೇದು ಮಾಡ್ತಾರೆ, ಯಾರು ಕೆಟ್ಟದ್ದು ಮಾಡ್ತಾರೆ, ಯಾವ ರೀತಿ ಮಾಡ್ತಾರೆ ಅಂತ ತಿಳ್ಕೊಂಡಾಗ ಮಾತ್ರ ನಾವು ಎಚ್ಚರವಾಗಿರಲಿಕ್ಕೆ ಸಾಧ್ಯ. ಇಲ್ಲ ಅಂತೇಳಿದ್ರೆ ಜ್ಞಾನೋಕ್ತಿಗಳ ಗ್ರಂಥ 19ನೇ ಅಧ್ಯಾಯ 3ನೇ ವಾಕ್ಯ ಹೇಳುವಂತೆ ಕಿವಿಗಿದ್ದೆಲ್ಲವನ್ನು ನಾವು ನಂಬ್ತೀವಿ, ನಂತರ ಮೂರ್ಖರಾಗ್ತೀವಿ, ನಂತರ ನರಕದಿಂದ ನಾವು ಬೇರ್ಪಡಬೇಕಾಗುವ ಅವಶ್ಯಕತೆ ಆಗೋಗುತ್ತೆ ಅಲ್ವಾ? ಪ್ರೈಸ್ ದ ಲಾರ್ಡ್. ಬಹಳ ಎಚ್ಚರಿಕೆಯಾಗಿರೋಣ. ನೋಡಿ, ಇವತ್ತು ನಾವು ತಿಳ್ಕೊಂಡಿದ್ದು 2 ಪಾಯಿಂಟ್. ಇನ್ನೂ 25 ಪಾಯಿಂಟ್ಸ್ ಇದೆ. ಎಷ್ಟಿದೆ? ಇನ್ನೂ 22 ಪಾಯಿಂಟ್ ಇದೆ. ಆ 22 ಪಾಯಿಂಟ್ಗಳನ್ನ ನಾವು ತಿಳ್ಕೊಳ್ಳೋಣ. ಹಾಗಾಗಿ ಬಹಳ ಎಚ್ಚರಿಕೆಯಾಗಿರಿ. ಒಂದೊಂದು ವಾಕ್ಯಗಳನ್ನು ಧ್ಯಾನ ಮಾಡಿ, ನೀವು ಧ್ಯಾನ ಮಾಡಿ. ಇನ್ನು ಪವಿತ್ರಾತ್ಮ ನಿಮಗೆ ಆಳವಾಗಿ ತಿಳಿಸ್ಕೊಡ್ತಾರೆ. ಯಾಕಂದರೆ ಪರಲೋಕ ಸಾಮ್ರಾಜ್ಯ ಎಲ್ಲರಿಗೂ ಮುಖ್ಯವಾದದ್ದು. ಪ್ರೈಸ್ ದ ಲಾರ್ಡ್. ಅರ್ಥ ಆಗ್ತಿದೆಯಾ? ಅರ್ಥ ಆಯ್ತಾ ಇವತ್ತು ಕ್ಲಾಸ್ ಅರ್ಥ ಆಯ್ತಾ? ಪ್ರೈಸ್ ದ ಲಾರ್ಡ್. ಓಕೆ, ದೇವರಿಗೆ ಸ್ತೋತ್ರ. ಕ್ಲಾಸ್ ಮುಗಿಸೋಣ.